ಹೈಟ್ ಜಾಸ್ತಿ ಹಳ್ಳಿ ಮರ ಇದೆ, ಬ್ರಹ್ಮೇಶ್ವರ ಆದಿಶಕ್ತಿ ದೇವ ಸ್ವರೂಪ ಇದೆ ನೋಡಪ್ಪ. ಇಲ್ಲಿ ತಾಂಡವ ಸ್ವರೂಪದಲ್ಲಿ ಈ ಮರ ಇದೆ. ಇದು ಬಹಳ ವಿಶೇಷವಾದಂತ ವೃಕ್ಷ ಇದು. ಇದನ್ನ ಪ್ರದಕ್ಷಿಣೆ ಅಂತ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಏನೇ ಒಂದು ಒಳ್ಳೆ ದೋಷ ಇರ್ಬೋದು, ಇಲ್ಲ ಇನ್ನೊಂದು ಏನೋ ಒಂದು ಸಮಸ್ಯೆ ಇರ್ಬೋದು, ಮದುವೆ ಆಗಲ್ಲ, ಇನ್ನೊಂದಾಗಲ್ಲ, ಬಹಳ ಅದ್ಭುತವಾಗಿದೆ. ಇದು ಮಾಡ್ಕೊಂತ ನೋಡಪ್ಪ ಚೆನ್ನಾಗಿರ್ತದೆ. ನೀವು ಬರೋ ಟೈಮ್ ಬರುತ್ತೆ ಸಂಸಾರ ಆಲ್ರೆಡಿ ಆಕ್ಟಿವ್ ಆಗಿದೆ. ಅಂದ್ರೆ ಈಗ ಹೆಂಗೇನಂದ್ರೆ ಒಂಥರ ಪ್ರದಕ್ಷಿಣೆ ಹಾಕೊಂಡು ಮತ್ತೆ ಬಂದು ಇಲ್ಲೇ ಆಗುತ್ತೆ. ಅದೊಂದು ಗುಡಿ ಹೋಗೋದು, ಇದೊಂದು ಗುಡಿ ಹೋಗೋದು, ಬರೋದು ಈ ತರ ಇದೆ. ಇದರಿಂದ ಒಂದ್ ಸಂಸಾರ ಸಿಗುತ್ತೆ, ಸೀರೆಯಿಂದ ಒಂದ್ ಸಂಸಾರ, ಎರಡು ಸಂಸಾರ ನಿಮ್ಗೆ. ಇದರಲ್ಲಿ ಒಂದ್ ಸಂಸಾರದಲ್ಲಿ ಇದರಲ್ಲಿ ಮಾತ್ರ ಮಾಡ್ಕೊಂಡು ಅಷ್ಟೇ ಬಿಟ್ರೆ ಎಮ್ಮನ ಎತ್ತಿ ಮೇಲೆ ಒಂದೇ ಒಂದು ಈ ಒಂದು ಕ್ಷೇತ್ರದಲ್ಲಿ ಮಾಡಿದ್ವಿ. ಮೇಲಂತೂ ಒಂದು ಸೀಟ್ ಆಗುತ್ತೆ, ಮೇಲ್ಗಡೆ ತುಂಬಾ ಇಲ್ಲಿಗೆ ಲಾಸ್ಟ್ ಮಾಡಿ ಅದೇ ಬೆಸ್ಟ್ ಇಲ್ಲ ಅದನ್ನ ಮಾಡ್ಕೊಳ್ಳಿ. ಬಟ್ ದೇವಿ ಹತ್ರಕ್ಕೆ ಏನು ತರಬಹುದು. ಹಾ ಚೆಕ್ ಮಾಡಿದ್ರ ನೋಡಿ ಬಂದ ಸ್ಟಾರ್ಟಿಂಗ್ ನಾನು ಪೂಜೆ ಮಾಡ್ತಾ ಇದ್ದೆ. ಬಟ್ ನೀವು ಫೌಂಡೇಶನ್ ಮಾಡ್ತೀವಿ 2 ವರ್ಷ ಈ ತರ ಎಲ್ಲ ಮಾಡಿ ಎರಡು ಜಡೆ ಬಂದು ಅದೇ ಅದೇ ಏನಂತ ಇದು ಬರೀ ಮುನೇಶ್ವರ ಇಲ್ಲ, ನಿಮ್ಗೆ ಸ್ವಾಮಿ ಜಡೆ ಮುನೇಶ್ವರ ಸ್ವರೂಪದಲ್ಲಿ ಇಲ್ಲಿ ಇದಾಗಿರ್ತಕ್ಕಂಥದ್ದು. ಒಂದಾದ್ರೆ ಮನೇಲಿ ನೀವು ಕರೆಕ್ಟ್ ಆಗಿ ಗಣಪತಿ ಎಲ್ಲಿದ್ದಾನೆ ಈ ಮುಖ ನೋಡ್ಬೋದು, ಇದು ಕಣ್ಣು ಮಾಡ್ಕೊಳ್ಳಿ, ಇದನ್ನ ಮುಖ ಮಾಡ್ಕೊಂಡು ಕೊಂಡು ತಗೋದು. ಆನೆಯ ತಲೆ ನಿಮ್ಮಲ್ಲಿ ಗಣಪತಿ ಸ್ವರೂಪ ಅಂದ್ರೆ ಇದು ಹೇಗೆ ಅಂತ ಹೇಳಿದ್ರೆ ಶಿವಶಕ್ತಿ ಎರಡೂ ತಾಂಡವರ್ತಪ್ಪ ಇಲ್ಲಿ. ಇದನ್ನ ಅಂದ್ರೆ ನಾವು ಹೆಂಗೆ ಅಂತ ಹೇಳ್ತೀವಿ ಅಂದ್ರೆ ಸಪ್ತ ಮಾತೃಕೆಯರು ಅಂತ ಕರಿಬಹುದು, ಇಲ್ಲ ಪೂಜೆ ಮಾತಾಡ ಸಡಗೋಗ್ಬಿಡುತ್ತೆ, ಅಮ್ಮಣಿ ದುಃಖ ಹಸಿವಾಗ್ಬಿಡುತ್ತೆ, ಸಾಮಾನ್ಯ ದುಃಖನಾಗಿ ಬರ್ತಾರೆ. ಇಲ್ಲಿ ರುದ್ರಶಕ್ತಿ ಎಷ್ಟು ಚೆನ್ನಾಗಿ ಇಟ್ಟಿದೆ ಅಂತ ಹೇಳಿದ್ರೆ ಭೈರವ ಶಕ್ತಿನೂ ಕಾಣುತ್ತೆ ನಿಮ್ಗೆ, ಮತ್ತೆ ಮುನಿಗಳ ಶಕ್ತಿನೂ ಕಾಣುತ್ತೆ. ಅಂದ್ರೆ ಒಂದು ಆದಿಶಕ್ತಿಗೆ ಕೌಲು ಹೋಗಿರ್ತಕ್ಕಂಥ ಹತ್ತು ರುದ್ರಗಣಗಳು ಸಂಚಾರ ಆಗ್ತವೆ. ದೇವಿ ನೆಲೆಯಾಗಿದ್ದಾಳೆ ಅಂದ್ರೆ ನಾಯಿ ಬಂದು ಹೇಗೆ ಅವ್ರು ಜಾಗ ಗೊತ್ತಿಲ್ಲ ಅಂತ ನನಗಿನ್ ಗಮನಿಸ್ಬಿಡಿ. ಕಾಲ ಬೇರೆ ಅಂದ್ರೆ ಶಕ್ತಿ ಆ ಸ್ವರೂಪದ ಸಂಚಾರ ಇದೆ. ಶಿವಗಣ ಯಾವ ದಿಕ್ಕಿಂದ ಬರುತ್ತೆ ಹಿಂಗ್ ಬರುತ್ತೆ ನೋಡಿ. ಎಕ್ಸಾಂಪಲ್ ಈಗ ನಾವು ಇದಕ್ಕೆ ಹೋಗ್ತೀವಿ, ನಾವೆಲ್ಲಿ ಬೆಳಗೊಳಗೆ ಹೋಗ್ತೀವಿ ಅಂದ್ರೆ ಅದು ಭೈರವ ಇದ್ದಾರೆ, ಸಂಚಾರ ಇದೆ, ಮುನಿಗಳು ಬರ್ತಾರೆ, ಯೋಗಿನಿಗಳು ಬರ್ತಾರೆ, ಯಕ್ಷಿಣಿಗಳು ಬರ್ತಾರೆ. ಆ ತರ ಶಕ್ತಿ ನಿಮ್ಗೆ ಇಲ್ಲಿ ಪ್ರೆಸೆಂಟ್ ಆಗಿರೋದು. ಇದು ನೀವು ಬಿಗಿಯಾಗಿ ಆರಾಧನೆ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗ್ತದೆ. ಇದನ್ನೆಲ್ಲ ಕೊಡಿ. ಎಲೆ ಕೊಡಿ. ಕೊಡಿ ಗಂಟೆ ತಗೊಳ್ಳಿ. ಕೆಳಗಡೆ ಇಲ್ಲ ಮೇಲ್ಗಡೆ ಕಟ್ತೀರ ನೋಡಿ, ಮೇಲ್ಗಡೆ ಇದಕ್ಕೆ
ಅದು ನಿಧಾನ ಎಡ್ಕಿದ್ರೆ ಇಲ್ಲೇ ಕಟ್ಟಿ ತೊಂದ್ರೆ ಇಲ್ಲ. ನಂಗೆ ಹಂಗೆ ಹತ್ತಡಿಗೆ ಎಡಗಡಿಗೆ ಲೆಫ್ಟ್ ಹೇಳ್ಕೊಡಿ, ಎಡಗಡಿಗೆ ಹೇಳ್ಕೊಡಿ ಅದು ನಂಗೆ ಎಡಗಡಿ ಹಂಗೆ ಬಿಡು ಬಾ.